ನಮಸ್ತೆ, ನಾವು ಮಹೇಶ್ ಅಂತ ಯಮನಹಳ್ಳಿ ಕ್ಯಾಪಿಟಲ್ ತಾಲೂಕು. ಸರ್, ನಮ್ಮ ಅಶೋಕ ಸೀಡ್ಸ್ ಕಂಪನಿಯ ಛೋಟಾ ಭೀಮ್ ಪಂಪ್ಕಿನ್ ಹಾಕಿದ್ರ ಹಂಗಂದ್ರೆ ಕುಂಬಳಕಾಯಿನ ಅದು ಯಾವ ತರ ಬಂದಿದೆ ಹಂಗೆ ಸ್ವಲ್ಪ ರೈತರಿಗೆ ಮಾಹಿತಿ ಕೊಡಿ ಸರ್. ಸರ್, ನಾವೀಗ ಒಂದು 15 ಗುಂಟೆಗೆ ಹಾಕಿದ್ದು. ಹೆಸರು ಸುಸಿನ 200 ಸಸಿ ಹಾಕಿದ್ದು. ಈಗ 65 ದಿವಸ ಆಗೈತೆ. ಒಳ್ಳೆ ಹೂವು ಐತೆ. ಒಳ್ಳೆ ಫಸ್ಟ್ ಒಂದು ಗಿಡದಕ್ಕೆ 5 ರಿಂದ 6 ಕಾಯಿ ಬಿಟ್ಟೈತೆ. ಹೂವು ಗಿಡ ಪುಡಿ ಚೆನ್ನಾಗೈತೆ, ಚೆನ್ನಾಗಿ ಬಂದೈತೆ. ಬೇರೆ ತಲೆ ಅಂದರೆ ಸೈಜ್ ಬರ್ತಿತ್ತು, ಒಂದು ಕಾಯಿ ಕಮ್ಮಿ ಆಗ್ತಿತ್ತು. ಇದು ಸೈಜ್ 2 ರಿಂದ 300 ಗಂಟಲು ಆಗ್ತದೆ ಕೆಜಿ. ಅಂದರೆ ಇದು ಫಸ್ಟು ಚೆನ್ನಾಗಿ ಜಾಸ್ತಿ ಫಲ ಅದೇ. 2-3 ಕಾಯಿ ಉಳ್ಕೊಳ್ಳೋ ಒಂದು ದಿನ ಗಿಡಕ್ಕೆ. ಇದರಲ್ಲಿ 5 ರಿಂದ 6 ಕಾಯಿ ಗಂಟಲು ಐತೆ. ಆಮೇಲೆ ತೂಕ ಚೆನ್ನಾಗಿ ಬರುತ್ತೆ. ಇದು ಸರ್, ನಾವು ಒಂದು ಸರಿಲೂ ಔಷಧಿ ಅಂತಲೇ ಹೊಡೆದಿಲ್ಲ ನಾವು. ಹೌದಾ? ಒಂದು ಸರಿಲೂ ಹೊಡೆದಿಲ್ಲ. ನೆಟ್ಟಿದ್ದವಿಂದ ನಾನು ಒಂದು ಸರಿಲೂ ಹೊಡೆದಿಲ್ಲ. ಕಾಯಿ ಕಲರು, ಶೇಪು, ಸೈಜು ಯಾವ ಥರ ಬಂದಿದೆ ಸರ್? ಚೆನ್ನಾಗೈತೆ ನೋಡಿ, ಇಲ್ಲೇ ನೀವೇ ನೋಡಿ ಸರಿ. ಇಲ್ಲೇ ಒಂದೇ ತಕ್ಕ ಸರ್, ಕಾಯೆಲ್ಲ ಎಲ್ಲ ಒಂದೇ ಸೈಜೇ ಬರ್ತಿದ್ದೀನ ಇಲ್ಲ ಒಂದು ದಪ್ಪ ಸಣ್ಣ ಹಂಗೆ ಬರ್ತಿದ್ದೀನ? ಎಲ್ಲ ಒಂದೇ ಸೈಜು. ಖುಷಿ ಆಯ್ತಾ? ಅದೇ ಇದನ್ನೇ ಹಾಕ್ಬೇಕು. ಇನ್ನು ನೆಕ್ಸ್ಟ್ ಇದನ್ನೇ ಹಾಕ್ಬೇಕು. ಈ ಸಸಿಗಳನ್ನ ಯಾರ ಹತ್ರ ತಗೊಬಂದ್ರಿ? ನಮ್ಮ ಕ್ಯಾರ್ಪೇಟೆ ನಾಡಗೌಡ್ರ ಹತ್ರ. ಅವರು ಬಂದಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ನಿಮ್ ಫಾರ್ಮರ್ ಇಲ್ಲಿ ಛೋಟಾ ಭೀಮ್ ಹಾಕಿದ್ದಾರೆ. ಯಮನಹಳ್ಳಿಯಲ್ಲಿ ಕುಂಬಳ ಬೆಳೆಯೋದು ಕಡಿಮೆ ರೀ. ಆದ್ರೆ ಇವ್ರು ಕುಂಬಳ ಬೆಳಿತೀವಿ ಕೊಡ್ರಿ ಅಂದ್ರು. ನಾನು ಹೊಸದಾಗಿ ಛೋಟಾ ಭೀಮ್ ಅಂತ ಅಶೋಕ ಸೀಡ್ಸ್ ಕೊಟ್ಟಿದ್ದೆ. ಸುಮಾರು ಈಗ ಎಷ್ಟು ಕೆಜಿ ಮಾರಿದ್ರ ಸರ್? ಇದು ನಾನೊಂದು 8 kg ಮಾರಿನಿ. ಹತ್ತಿರ ಕಡೆ ಎಲ್ಲ ನಿಮ್ಗೆ ರಿಸಲ್ಟ್ ಬಂದಿದೆ. ಮೂಡ್ಲು ಮಗನಹಳ್ಳಿ ಅಂತ ಹೇಳಿದ್ರೆ ಅಲ್ಲಿ ಕೊಟ್ಟಿದ್ದೀನಿ. ಅಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಅವರು ಖುಷಿಯಾಗವ್ರೆ. ಫಾರ್ಮರ್ ಮಾರ್ಕೆಟಿಗೆ ಬಂದವ್ರೆ, ಕೇಳವ್ರೆ. ಮೀಡಿಯಂ ಸೈಜ್ ಇದ್ರೆ ನನಗಿರ್ಲಿ ಅಂದವ್ರೆ. ಬಟ್ ನಾವು ಯಮನಹಳ್ಳಿಯಲ್ಲಿ ಕೊಟ್ಟಿರೋದೇನಂದ್ರೆ ಇವರು ಟಮಾಟೋ ಬೆಳಿತಿದ್ರು, ಇವ್ರು ಕುಂಬಳ ಬೆಳಿತಿರಲಿಲ್ಲ. ಜಾಗ ಕಾಲಿದೆ, 1000 ಪೈರ್ ಕೊಡಿ ಅಂದ್ರು. ಹೊಸದಾಗಿ ಬಂದ ತಳಿ ನಡೋನು ಅಂತ ಹೇಳಿದ್ವಿ ನಟ್ರವ್ರು. ಬಟ್ ಅವ್ರೇನು ಸ್ಪ್ರೇಗ್ರೆ ಏನು ಮಾಡಿಲ್ಲ. ಕಂಪ್ನಿಯವ್ರು ಬಂದು ಹೇಳಿದ್ರು, ಹೋಗಿ ಅಶೋಕ ಕಂಪ್ನಿಯವ್ರು ನೋಡಿ ಬಂದಾಗೆಲ್ಲ ನೋಡಿ ಅವರು ನಾವು ಒಂಚೂರು ಜನಕ್ಕೆ ತೋರಿಸ್ಬೇಕು, ನಮಗೆ ಗೇಟಲ್ಲಿದೆ ಅಂದರು. ಆಯ್ತಂತೇಳಿ ಬಂದು ಮಾಡಿದ್ರು. ಬಟ್ ಇವ್ರು ಔಷಧಿ ಹೊಡೆದಿಲ್ಲ. ಆದ್ರೆ ಕಾಯಿ ಮಾತ್ರ 4-5 ಒಂದೊಂದು ಗಿಡಕ್ಕೆ ಬಿಟ್ಟದ. ಚೆನ್ನಾಗಿ ಬಂದದ. ಶೇಪು ಚೆನ್ನಾಗಿದೆ, ಕಾಯಿನೂ ಚೆನ್ನಾಗಿದೆ. ಮಾರ್ಕೆಟಿಗೂ ಡಿಮ್ಯಾಂಡ್ ಇದೆ. ಬಟ್ ನಾನು ಹೊಸದಾಗಿ ಮಾರಿರೋದು. ಆದ್ರೆ ಧೈರ್ಯ ಮಾಡಿ ಒಂದು 7-8 kg ಕೊಟ್ಬಿಟ್ಟಿದ್ದೀನಿ. ಎಲ್ಲರೂ ಚೆನ್ನಾಗಿ ಬಂದ್ಬಿಟ್ಟು ನನಗಿರಲಿ ನಿನಗಿರಲಿ ಅಂತಾರೆ. ಈಗ ಇದು ಮಾತ್ರ ಮೈಸೂರು ಮಾರ್ಕೆಟು, ನಮ್ಮ ಕೇರ್ಪೇಟೆ ಮಾರ್ಕೆಟು, ಕೇರಳ ಮಾರ್ಕೆಟು ಚೀಲ ಮಾಡಿ ತುಂಬ್ತಾರಲ್ಲ, ಎಲ್ಲ ನಮ್ಗಿರ್ಲಿ ಅಂತಾರೆ. ಎಲ್ಲ ಇಲ್ಲಿರೋ ಗಿರಾಕಿಗಳು ಮೀಡಿಯಂ ಸೈಜರ್ ನಮ್ಗಿರ್ಲಿ ಅಂತ. ನಾನು ಹೊಸದಾಗಿ ಕೊಟ್ಟಿದ್ನೆಲ್ಲ ಹೆಂಗಿದೆ ಅಂತ ನೋಡ್ಬೇಕಂತ ಆಸೆ ಆಯ್ತು. ಒಟ್ಟು ಚೆನ್ನಾಗಿ ಬೆಳೆದವ್ರೆ. ಮಾರ್ಕೆಟ್ ಅಲ್ಲಿನೂ ನರಸಿಂಹಣ್ಣ ಅಂತ ಹೇಳೊಬ್ಬರು ಬಂದಿದ್ರು, ನಾಡಬಂಗಾಳಿ ಕುಮಾರ್ ಅಂತ ಹೇಳೊಬ್ಬರು ಬಂದಿದ್ರು. ಆ ಕುಮಾರಣ್ಣ ಹೇಳಿದ್ರೆ ನಮಗ್ ಕೊಡಂದ್ರು. ಇನ್ನೊಬ್ರಿಗೆ ಮೋನಣ್ಣ ಅಂತ ಹೇಳ್ಯಾರ, ಅವ್ರು ನಾನೇ ಮುರ್ಕೊಂತೀನಿ ಬಿಡಂದ್ರು. ಒಟ್ಟ ಮಾರ್ಕೆಟಿಗೆ ಚೀಲ ಮಾಡಿ ತುಂಬ್ತಾರಂತ ಡಿಮ್ಯಾಂಡ್ ಇದೆ ಅಂತ. ಮಾರ್ಕೆಟಲ್ಲಿ ಏನ್ ರೇಟ್ ಇರುತ್ತೆ ಅದೇ ರೇಟ್ ಕೊಡ್ತೀನಿ ಅಂತ ಹೇಳ್ಯಾರ. ಯಾವ ಕಟಿಂಗ್ ಮಾಡ್ತಾ ಇದ್ರಿ? ಇವತ್ತೇ ಮಾಡ್ಬೇಕಾಗಿತ್ತ, ನಾಳೆ ಮಾಡಿಸ್ತೀನಿ. ನಾಳೆ ಮಾಡ್ತೀವಿ. ಅದೇನು ಯಾರು ಎಲ್ಲರೂ ನಾನ್ ತಂದೆ ನೀನ್ ತಂದೆ ಅಂತಾರೆ. ಯಾರಿಗಾರು ಮುಗಿಸಿ ಕೊಟ್ಕೊಡ್ತೀವಿ. ಹೆಂಗಿದೆ ಸರ್ ಕುಂಬಳ? ಇದು ಚೆನ್ನಾಗಿದೆ ಸರ್. ವೆರೈಟಿ ಹೆಂಗ್ ಕಾಣ್ತಾ ಇದೆ? ತೂಕ ಹೈ ಕ್ಲಾಸ್ ಆಗಿದೆ, ಚೆನ್ನಾಗಿದೆ. ಅವ್ರು ಏನ್ ನಾಡಗೌಡ್ರು ಏನ್ ಕೊಟ್ಟರು ಬೆಳಿತಾರೆ. ಅಶೋಕ ಕಂಪ್ನಿ ಛೋಟಾ ಭೀಮ. ಒಟ್ಟ 1.5 ರಿಂದ 2 kg ಬರುತ್ತೆ. ಮಾರ್ಕೆಟಿಗೆ ಡಿಮ್ಯಾಂಡ್ ಇದೆ. ಒಟ್ಟ 3-4 ಜನ ನೋಡ್ಯಾರ, ಎಲ್ಲಾರು ಕೇಳ್ತಾವ್ರೆ ತಾಯಿ ನಿನಗ್ ಬೇಕಂತ. ಒಳ್ಳೆ ತಳಿನೇ ಇದು. ಒಟ್ಟ ಬೆಳೆಯವರು ಕ್ಲೀನಾಗಿ ಬೆಳಿಬೋದು. ಇದ ಒಂದು ಗಿಡಕ್ಕೆ 5 ರಿಂದ 6 ಕಾಯಿ ಗಂಟ್ಲು ಆಗುತ್ತೆ. ಆಮೇಲೆ 1.5 kg ಇಂದ ಹಿಡಿದು 2.5 kg ಗಂಟ್ಲು ಬರುತ್ತೆ. ಯಾವುದೇ ಇದ್ಕಾದ್ರೂ ಇದೇ ಕುಂಬಳ ನಡಿ, ಇದೇ ಚಂದ. ಯಾವ ಸೂಡ್ಗಾದ್ರೂ ಸರಿ, ಮಳೆಗಾಲಕ್ಕಾದ್ರೂ ಸರಿ, ಒಳ್ಳೆ ಚೆನ್ನಾಗಿ ಬರುತ್ತೆ. ಈಲ್ಡ್ ಎಲ್ಲ ಚೆನ್ನಾಗಿ ಬರುತ್ತೆ. ಒಳ್ಳೆ ಇಳುವರಿ ಬರುತ್ತೆ. ಔಷಧಿನೂ ಜಾಸ್ತಿ ಕೇಳಲ್ಲ. ಒಟ್ಟಿನಲ್ಲಿ ಜಾಸ್ತಿ ಕೇಳಂದ್ರೆ ನೀವು ಔಷಧಿನ ಸ್ಪ್ರೇ ಮಾಡಲಿಲ್ಲ. ಮಾಡಿದ್ರೆ ಇನ್ನೊಂದ್ ಸ್ವಲ್ಪ 10-20% ಚೆನ್ನಾಗಿ ಬರೋದು. ಸರಿ ಸರ್, ಒಳ್ಳೆದ.